ಗೊತ್ತಿಲ್ವಾ? ಗೊತ್ತಿಲ್ವಾ? ಬಲೋ ಭಾರತ್ ಮಾತಾ ಕಿ ಜೈ ಅಂತ ಯಾಕೆ ಕರಿತೀವಿ ಅಂದ್ರೆ ನಾವು ನಮ್ಮ ಭಾರತಾಂಬೆನ ಸ್ಮರಿಸಬೇಕು ಅಂತ. ನೀವು ಗಲಾಟೆ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನೀವೊಂದು ಸೈಲೆಂಟ್ ಆಗಿರೋದಕ್ಕೂ ಇವತ್ತು ನಮ್ಮ ಹಿರಿಯರು ಬಲೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ದೊಡ್ಡವರು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ತಾವ್ಯಾರು ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ. ಯಾಕೆ ದೊಡ್ಡವರು ಮಾತಾಡೋದು ಚಿಕ್ಕವ್ರಿಗೆ ದೊಡ್ಡ ದೊಡ್ಡ ಮಾತುಗಳು ಅರ್ಥ ಆಗೋದಿಲ್ಲ ಅಂತ ಅನ್ಸತ್ತೆ. ಆದ್ರೆ ದೊಡ್ಡವರು ಹೇಳೋ ಕಿವಿ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಇಲ್ಲಿರೋ ಹಿರಿಯರು, ಎಕ್ಸಾಂಪಲ್ ನಮ್ಮ ರಾಮಣ್ಣವರು ಹಿರಿಯ ಇಲ್ಲಿ ಹಳೆ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಗುರುತಿಸ್ಕೊಂಡಿದ್ದಾರೆ. ಹಿಂದೆ ಅಲ್ಲಿ ಕೂತಿದ್ರು, ಇವತ್ತು ಇಲ್ಲಿ ಕೂತಿದ್ದಾರೆ. ಇಲ್ಲಿಂದ ಅಲ್ಲಿ ಬರೋಕೆ ನಿಮ್ಗೆ ಬರೀ ಒಂದು ಅತ್ಯಚೆ ಇರ್ಬೋದು, ಬಟ್ ಆದ್ರೆ ಅಲ್ಲಿ ದೊಡ್ಡ ಸಾಧನೆ ಇರುತ್ತೆ. ಇಲ್ಲಿಂದ ಅಲ್ಲಿ ಬರ್ಬೇಕಂದ್ರೆ ದೊಡ್ಡ ಸಾಧನೆ ಇರುತ್ತೆ. ಮುಂದೊಂದು ದಿನ ನೀವು ಮಕ್ಕಳು ಅಲ್ಲಿ ಕೂತಿರೋರು ಇಲ್ಲಿ ಬಂದು ಪೂರ್ವ ಮಟ್ಟಕ್ಕೆ ನೀವು ಬೆಳಿಬೇಕು ಅಂತ ನಾನು ಕೇಳ್ಕೊಳ್ತೇನೆ ವಿದ್ಯಾರ್ಥಿಗಳೇ. ಹಾಗೆ ಈ ಟೈಮಲ್ಲಿ ನಾವು ಗೋವಿಂದ ಗೌಡ್ರು ಮತ್ತು ಕುಟುಂಬನ ನೆನೆಸ್ಕೊಳ್ಳಬೇಕು. ಕಾರಣ ಕೆಂಪಾಪುರದಲ್ಲಿ ಹೃದಯ ಭಾಗ ಇದು. ಇಂಥ ಹೃದಯ ಭಾಗದಲ್ಲಿ ಕೆಂಪಾಪುರದಲ್ಲಿ ತಂಪಾಗಿ ನೀವು ಇಲ್ಲಿ ಕೂತಿದ್ದೀರಾ ಅಂತಂದ್ರೆ ಅವ್ರು ಮಾಡಿರೋ ದಾನ ಧರ್ಮ, ಅವರು ಕುಟುಂಬದವ್ರು ಮಾಡಿರೋ ದಾನ ಧರ್ಮ, ಇವತ್ತು ಅವ್ರು ಕೊಡುಗೆ ಕೊಟ್ಟಿರ್ತಕ್ಕಂಥ ಈ ಜಾಗದ ಮಹಿಮೆಯಿಂದ ಇವತ್ತು ನೀವು ಕೂತಿದ್ದೀರಾ. ನಾವು ಎಲ್ಲ ಸಮಸ್ತ ವಿದ್ಯುತ್ ಅಂತಾನೆ, ಯಾಕಂದ್ರೆ ವಿದ್ಯುತ್ ಗುತ್ತಿಗೆದಾರನಾಗಿ ಹೋಗಿದ್ ಕಡೆ ಭಾಷಣ ಮಾಡಿ ಅದೇ ಬಂದ್ಬಿಡುತ್ತೆ. ಸಾರಿ, ಇಲ್ಲಿ ಇರ್ದಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಅವ್ರನ್ನ ಸ್ಮರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗೆ ಗೌರ್ಮೆಂಟ್ ಸ್ಕೂಲ್ ಅಂತಂದ್ರೆ ಇವತ್ತು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನಾನು ಇಲ್ಲೊಂದು ಬೋರ್ಡ್ ನೋಡಿದೆ. ಈ ಹಿಂದೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಬರೀ ಕನ್ನಡ ಮೀಡಿಯಂ ಇತ್ತು. ಒಂದು ಮುಜುಗರ ಇತ್ತು. ಎಲ್ಲಾದ್ರೂ ಹೋದ್ರೆ ನಾವು ಇಂಗ್ಲಿಷ್ ಅಲ್ಲಿ ಓದಿದ್ರೆ ಇಂಗ್ಲಿಷ್ ನಾವು ಮಾತಾಡ್ಬೋದಾಗಿತ್ತಲ್ಲ, ಸೊಸೈಟಿಯಲ್ಲಿ ನಮಗೊಂದು ರೇಂಜ್ಗೆ ನಾವು ಬೆಳಿಬೋದಲ್ಲ ಅಂತ ಇತ್ತು. ಇವತ್ತು ನಾನು ಸುಮಾರು ದಿವಸಗಳಿಂದಲೇ ನಾನು ಸ್ಟೂಡೆಂಟ್ ಆಗಿದ್ದಾಗೆ ನನ್ಗೊಂದು ಆಸೆ ಇತ್ತು, ಗೌರ್ಮೆಂಟ್ ಸ್ಕೂಲ್ ಯಾಕೆ ಇಂಗ್ಲಿಷ್ ಮೀಡಿಯಂನ ತೆರೆಯಲ್ಲ ಅಂತ. ಆದ್ರೆ ಸುಮಾರು ದಿವಸಗಳಿಂದ ನಾನು ಕಂಡಂತ ಕನಸು ಇವತ್ತು ಕೆಂಪಾಪುರದಲ್ಲಿ ನಮ್ಮ ಇವತ್ತು ಎಲ್ಲಾ ಟೀಚರ್ಸ್ ನನಸು ಮಾಡಿ ಇವತ್ತು ಗೌರ್ಮೆಂಟ್ ಸ್ಕೂಲ್ ನ ಇವತ್ತು ಸ್ಥಾಪನೆ ಮಾಡಿ ಅಡ್ಮಿಷನ್ಸ್ ಓಪನ್ ಮಾಡಿ ನಿಮ್ಗೆಲ್ಲ ಇಂಗ್ಲಿಷ್ ಹೇಳ್ಕೊಡ್ತಾ ಇರೋದಕ್ಕೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ನಮ್ಮ ಟೀಚರ್ಸ್ಗಳು ಧನ್ಯವಾದಗಳನ್ನ ತಿಳಿಸ್ತೇನೆ ವಿದ್ಯಾರ್ಥಿಗಳೇ. ಹಾಗೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ದೊಡ್ಡವರೊಂದು ವಾಕ್ಯ ಹೇಳ್ತಾ ಇದ್ರು. ಇವತ್ತು ಇಲ್ಲಿ ನೋಡಿದ್ರೆ ಅದು ನಿಜ ಅಂತ ಅನ್ಸತ್ತೆ. ಇಲ್ಲಿ ಇರ್ತಕ್ಕಂಥ 16 ಜನ PT ಮಾಸ್ಟರ್ನ ಹೊರತುಪಡಿಸಿ ಇಲ್ಲಿ ಇರ್ತಕ್ಕಂಥ ಎಲ್ಲ 16 ಜನನ ಹೆಣ್ಮಕ್ಳಲ್ಲಿ ಟೀಚರ್ ಆಗಿರೋದು ಒಂದು ಹೆಮ್ಮೆ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ನಮ್ಮ ದೇಶದಲ್ಲೇ ನಾವು ಇವತ್ತು ಇಷ್ಟು ಸ್ವಾತಂತ್ರ್ಯವಾಗಿಲ್ಲಿ ಇಷ್ಟು ಆರಾಮಾಗಿ ನಾವಿಲ್ಲಿ ಕೂತಿದ್ವಿ ಅಂತಂದ್ರೆ ಕಾರಣ ಗಡಿ ಭಾಗದಲ್ಲಿ ಕಾಯ್ತಾ ಇರ್ತಕ್ಕಂಥ ಯೋಧರು, ಕಾವಲು ಕಾಯ್ತಕ್ಕಂಥ ಯೋಧರಾದ್ರೆ ಇಲ್ಲಿ ನಮ್ಮ ಲೈಫ್ ನ ಅಂದ್ರೆ ವಿದ್ಯಾರ್ಥಿಗಳ ಲೈಫ್ ನ ತಿದ್ದಿ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಟೀಚರ್ಸ್ ಯೋಧರು ಅಂತ ಹೇಳಕ್ ಇಷ್ಟಪಡ್ತೇನೆ. ಒಬ್ಬೊಬ್ಬ ಟೀಚರ್ ಕೂಡ ಇವತ್ತು ಯೋಧರು ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಮಾತ್ರ ಮಕ್ಕಳು ಸರಿಯಾಗಿ ಕೇಳೋದಿಲ್ಲ. ಯಾಕೆ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿರ್ತಾರೆ, ಜಾಸ್ತಿ ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಸ್ಕೂಲಲ್ಲಿ ಬಂದು ಟೀಚರ್ಸ್ ನ ಮಾತು ಕೇಳ್ತಾರೆ ವಿದ್ಯಾರ್ಥಿಗಳು. ಹಾಗೆ ನಾವಿಲ್ಲಿ ಏನೇ ಹೇಳಿದ್ರು, ನಾವೇನೇ ನಿಮ್ಗೆ ಇತರ ನುಡಿಗಳು ಕೊಟ್ಟರು ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತೀರಲ್ಲ ಗೊತ್ತಿಲ್ಲ. ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಹೋದ್ರೆ ಟೀಚರ್ಸ್ ಹೇಳೋ ಪಾಠಕ್ಕೆ ನೀವು ಬೆಲೆ ಕೊಡ್ತೀರಾ ಅಂತ ನಂಬ್ತೀನಿ. ಯಾಕಂತಂದ್ರೆ ತಾವು ಭಯ ಭಕ್ತಿಯಿಂದ ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕಾಗತ್ತೆ. ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಶಿಸ್ತಾಗಿ ನೀವೇನ್ ಕಲಿತಾ ಇದ್ದೀರಾ. ಇಡೀ ನಮ್ಮ ದೇಶದಲ್ಲಿ ಇವತ್ತು ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಒಂದು ಒಳ್ಳೆ ಹೆಸರು ತಗೊಂಡಿರ್ತಕ್ಕಂಥ ಯಾರೇ ಒಂದು ಗಣ್ಯ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅವರು ಪ್ರತಿಯೊಬ್ರು ನಮ್ಮ ಈ ಗೌರ್ಮೆಂಟ್ ಸ್ಕೂಲಲ್ಲೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಿಂದೆ. ಹಾಗೆ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಸ್ಥಾನಮಾನ ಪಡೆದು ನಮ್ಮ ದೇಶದ ಕೀರ್ತಿಯನ್ನ ಪ್ರಪಂಚ ವ್ಯಾಪ್ತಿಯಲ್ಲಿ ಯಾರಾದ್ರೂ ಆಡೋರು ಇದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ತಾರೆ ಜಾಸ್ತಿ. ಯಾಕಂದ್ರೆ ಕಾನ್ವೆಂಟ್ ಅಲ್ಲಿ ಓದಿರೋರು ಬರೀ ಅವ್ರ ಫ್ಯಾಮಿಲಿ ಸೀಮಿತ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್. ಯಾಕಂದ್ರೆ ಅವರು ಅವ್ರ ಫ್ಯಾಮಿಲಿಗೆ ಸೀಮಿತ ಆಗಿರ್ತಾರೆ. ಆದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರುವಂತ ಸ್ಟೂಡೆಂಟ್ಸ್ ಬೇರೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ ಇವತ್ತು ಒಲಿಂಪಿಕ್ಸ್ ಅಲ್ಲಿ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ತರುವಂತ ತಾಕತ್ತು ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿರೋ ಮಕ್ಕಳಿಗಿದೆ ಅಂತ ಹೇಳಕ್ ಇಷ್ಟಪಡ್ತದೆ. ಆದ್ರೆ ಒಂದು
ಬೇಜಾರೇನಂದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಒಲಿಂಪಿಕ್ಸ್ ಅಲ್ಲಿ ಬರೀ 35ರಿಂದ 40 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ 126 ಮೆಡಲ್ ನ ಹೊಡೆದು ಫಸ್ಟ್ ಪ್ಲೇಸ್ ಅಲ್ಲಿ ಹೋಯ್ತು. ಅದೇ ನಮ್ಮ ದೇಶದಲ್ಲಿ 140ರಿಂದ 45 ಕೋಟಿ ಜನ ಇದ್ದೀವಿ. ನಾವು ಇವತ್ತು 72ನೇ ಸ್ಥಾನದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಬರೀ 6 ಮೆಡಲ್ ಮಾತ್ರ ಹೊಡೆದಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲೇ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಯಾವ್ದು ಇಷ್ಟಪಡ್ತಿರೋ ಫೀಲ್ಡ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾವ್ದು ಫೋರ್ಸ್ಗೋಸ್ಕರ ಏನು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಮಾಡಿ. ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಸ್ಪೋರ್ಟ್ಸ್ ಅಲ್ಲಿ ಇಷ್ಟ, ಇಂಜಿನಿಯರ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಏನ್ ಆಗ್ತೀರಾ, ನಿಮ್ಗೆ ಇಷ್ಟ ಪಟ್ಟಿದ್ದನ್ನೇ ನೀವು ಓದ್ಬೇಕು. ಯಾಕಂದ್ರೆ ನಾವು ಇಷ್ಟಪಟ್ಟು ಮಾಡೋದಕ್ಕೆ ಇಷ್ಟಪಟ್ಟು ಮಾಡುವಂತ ಕೆಲಸಗಳಲ್ಲಿ ರಿಸಲ್ಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನೇ ಮಾಡಿ. ನೀವು ಇಷ್ಟ ಪಟ್ಟಿದ್ದನ್ನ ಮಾಡುವಂತ ಸ್ವೇಚ್ಛೆ ಇವತ್ತು ಸ್ವತಂತ್ರ. ಈ ಹಿಂದೆ 40 ಕೋಟಿ ಜನ ರಕ್ತ ಹರಿಸಿದ್ರೆ ಇವತ್ತು 140 ಕೋಟಿ ಜನ ಇವತ್ತು ನಾವು ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ. ಇಂಥ ಟೈಮಲ್ಲಿ ಆ 40 ಕೋಟಿ ಜನ ಆ ಟೈಮಲ್ಲಿ ಸ್ವತಂತ್ರ ಬಂದಿರ್ತಕ್ಕಂಥ ಟೈಮಲ್ಲಿ 40 ಕೋಟಿ ಜನ ಜನಸಂಖ್ಯೆ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಸ್ವತಂತ್ರ ಹೋರಾಟಗಾರರೇ ಆ ಟೈಮಲ್ಲಿ. ಇವತ್ತು ನಾವು ಇಷ್ಟು ಆರಾಮಾಗಿ ಕೂತಿದ್ದೀವಿ, ಇಷ್ಟು ಆರಾಮಾಗಿ ಒಂದು ಹಬ್ಬದ ತರ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಆ 40 ಕೋಟಿ ಜನ ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನ ಇವತ್ತು ನಾವು ಎಲ್ಲಾರನ್ನೂ ಸ್ಮರಿಸಬಹುದು. ಇವತ್ತು ನಾವು ಯಾರೋ 4-5 ಜನ ಮಾತ್ರ ನೆನೆಸ್ಕೊಳ್ತೀವಿ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು. ಈ ಒಂದು ಎಲ್ಲೇ ಹೋಗ್ಲಿ ಒಂದು 5ರಿಂದ 10 ಜನ ಮಾತ್ರ ನೆನೆಸ್ಕೊಳ್ತೀವಿ. ಆದ್ರೆ ಅವರಿಂದ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಇವತ್ತು ನಮ್ಮ ಸ್ವತಂತ್ರ ಕೊಡೋದಕ್ಕೋಸ್ಕರ. ಅವ್ರನ್ನೆಲ್ಲ ಇವತ್ತು ನೆನೆಸ್ಕೊಳ್ತಾ ಇಲ್ಲ. ಆದ್ರೆ ನಿಮ್ಮ ಇತಿಹಾಸ ಪುಸ್ತಕದಲ್ಲಿ ಸಾಕಷ್ಟು ಹೆಸರುಗಳಿರುತ್ತೆ. ನೀವು ಇತಿಹಾಸನ ಓದ್ಕೊಳ್ಳಿ. ಯಾರು ಇತಿಹಾಸನ ಓದ್ತಾರೋ ಅವರು ಮುಂದೊಂದು ದಿನ ಇತಿಹಾಸನ ಕ್ರಿಯೇಟ್ ಮಾಡ್ತಾರೆ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಇವತ್ತು ನನ್ನನ್ನ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ನ ಎಲ್ಲ ಶಿಕ್ಷಕ ವರ್ಗದವರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಬರೋ ಭಾರತ್ ಮಾತಾಗೆ, ಬರೋ ಭಾರತ್ ಮಾತಾಗೆ, ಒಂದೇ ಒಂದೇ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಥ್ಯಾಂಕ್ ಯು ಮೇಡಮ್. ಕಂಪ್ಯೂಟರ್ ಕ್ಲಾಸಸ್ ನಡೀತಾ ಇದೆ ಚೆನ್ನಾಗಿ, ಎಲ್ಲ ಕಲಿತಾ ಇದ್ದೀರಾ? ಕಂಪ್ಯೂಟರ್ ಎಲ್ಲ ಕಲಿತಾ ಇದ್ದೀರಾ? ಏನೋ ಸಮಸ್ಯೆ ಇದೆಯಾ? ಏನೋ ಇದ್ರೆ ದಯವಿಟ್ಟು ಮೇಡಮ್ ನನಗೆ ಹೇಳ್ತಾರೆ. ಓಕೆನಾ? ಚೆನ್ನಾಗಿ ಕಲಿಬೇಕು. ನನಗಿಷ್ಟ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಹೆಸರನ್ನ ಈ ಕಂಪ್ಯೂಟರ್ ಲ್ಯಾಬ್ ಇಟ್ಟಿದ್ದೀನಿ. ಮುಂದೊಂದು ದಿನ ಇಲ್ಲಿರುವಂತ ಎಷ್ಟೋ ಜನ ಅಬ್ದುಲ್ ಕಲಾಂಗಳಾಗಿ ಹುಟ್ಟು ಬರ್ಬೇಕು ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ರೆ. ಜೈ ಹಿಂದ್, ಜೈ ಕರ್ನಾಟಕ.